ಆಲ್ರೆಡಿ ಬರಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ. ಈ ರೀತಿ ಇದ್ದರೆ ಅಲ್ಲ. ಕಳೆದ 2 ವರ್ಷದಿಂದ ಏನು ನೋಡ್ತಾ ಇದ್ದಾರೆ? ಪ್ರತಿದಿನ ಮುಖ್ಯಮಂತ್ರಿ ಯಾರು, ಕಾಂಗ್ರೆಸ್ ಅಧ್ಯಕ್ಷ ಯಾರು, ಇದೇ ಜಗಳದಲ್ಲೇ, ಇವೆರಡು ಜಗಳದಲ್ಲೇ ನಡೀತಾ ಇದೆಯಲ್ಲ. ಅಭಿವೃದ್ಧಿ ಏನಾನು ಆಗ್ತಾ ಇದೆಯಾ? ಅಭಿವೃದ್ಧಿ ಅನ್ನೋದಿಲ್ಲ. ಒಂದು ಗುದ್ಲಿ ಪೂಜೆನೂ ಪ್ರಾರಂಭ ಮಾಡಿಲ್ಲ, ಹಣ ಇಲ್ಲ. ಇವತ್ತು ಯಾವುದೋ ಯೂನಿವರ್ಸಿಟಿ ಮೆಡಲ್ ಕೊಡ್ತಾರೆ ಗ್ರ್ಯಾಜುಯೇಷನ್ ಡೇಗೆ. ಆ ಗ್ರ್ಯಾಜುಯೇಷನ್ಗೆ ಮೆಡಲ್ ಕೊಡೋಕ್ಕೆ ದುಡ್ಡಿಲ್ಲ ಅಂಥೇಳಿ ಆ ಮೆಡಲ್ನೇ ಕಟ್ ಮಾಡಿಬಿಟ್ಟವ್ರು, ಅರ್ಧ ಮೆಡಲ್ ಕೊಡ್ತಾವ್ರಂತ. ಪಾಪ ಅವನ ಜೀವನದ ಸಾಧನೆ ಅದು. ಒಬ್ಬ ವಿದ್ಯಾರ್ಥಿಗೆ ಗ್ರ್ಯಾಜುಯೇಷನ್ ಡೇ ಅನ್ನೋದು ಅವನ ಜೀವನ ಸಾಯೋವರೆಗೂ ಅವನು ಆ ಫೋಟೋ ಇಟ್ಕೊಂಡಿರ್ತಾನೆ. ಆ ಫೋಟೋ ಇಟ್ಕೊಂಡಿರ್ತಾನೆ ಸಾಯೋವರೆಗೂ. ಅವನ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ತೋರಿಸ್ತಾರೆ. ಅಂಥದಕ್ಕೆ ಕತ್ರಿ ಹಾಕವ್ರೆ. ಹಣ ಇಲ್ಲ ಇಲ್ಲಿ. ಅಂಗನವಾಡಿ ಮಕ್ಕಳು ಊಟಕ್ಕೆ ಎಷ್ಟು ಕೊಡ್ತಾರೆ ಗೊತ್ತಾ? ತರಕಾರಿಗೆ 50 ಪೈಸೆ ಕೊಡ್ತಾರೆ. ಅಂದರೆ 80 ಜನ ಮಕ್ಕಳಿಗೆ 1 kg ತರಕಾರಿ. 80 ಜನ ಮಕ್ಕಳಿಗೆ 1 kg ತರಕಾರಿ ಸಾಧ್ಯನಾ? ಅದರಲ್ಲಿ ಒಂದು ಕಾಳು ಬರಲ್ಲಲ್ರಿ, ಒಂದು ಅವರೆಕಾಳೂ ಬರಲ್ಲ ನಿಮಗೆ. ಅಂದರೆ ಸರ್ಕಾರ ಪಾಪರಾಗಿದೆ. ಅದಕ್ಕೆ ದುಡ್ಡು ಹೊಡಿಯೋಕ್ಕೆ ಏನು ಬೇಕೋ ಆ ಸ್ಕೀಮ್ಗಳನ್ನು ಮಾಡ್ತಾ ಇದ್ದಾರೆ. ಈ ಸರ್ಕಾರ ಇವತ್ತು ಅಧಿಕಾರದ ಹಂಚಿಕೆ ನಾನಾ ನೀನಾ ಅನ್ನೋದರಲ್ಲಿ ಜಗಳದಲ್ಲಿ ಇದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಈ ಪವರ್ ಪಾಲಿಟಿಕ್ಸಲ್ಲಿ ಇಡೀ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ. ನಾವು ಹೇಳೋವಂಥದ್ದು, ನೀನು ಯಾವನ್ನ ಮಾಡ್ಕೊಳ್ರಿ, ಅಭಿವೃದ್ಧಿ ಮಾಡಿ, ಹಣ ಬಿಡುಗಡೆ ಮಾಡಿ. ಈಗಾಗಲೇ 3 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಸಿದ್ದರಾಮಯ್ಯ. 3 ಲಕ್ಷ ಕೋಟಿ ಸಾಲ ಸಿದ್ದರಾಮಯ್ಯ ಒಬ್ಬರೇ ಮಾಡಿರೋದು 3 ವರ್ಷದಲ್ಲಿ. ಅದರಿಂದ ಈ ಪಾಪರ್ ಸರ್ಕಾರ ಇರೋವರೆಗೂ ಕೂಡ ರಾಜ್ಯದ ಜನತೆಗೆ ಒಳಿತಾಗಲ್ಲ. ಡಿ.ಕೆ. ಶಿವಕುಮಾರ್ ಕೂಡ ಮತ್ತೊಂದು ಕಡೆ ಹೇಳಿದ್ದಾರೆ ಸರ್, ಗ್ಯಾರಂಟಿ ಯೋಜನೆಗಳಿಂದ ಹೊರೆ ಆಗ್ತಾ ಇದೆ ಅನ್ನೋದು. ಅದನ್ನು ಇವತ್ತು ಸಿದ್ದರಾಮಯ್ಯನೂ ಕೂಡ ಅದನ್ನು ಒಪ್ಕೊತಾರೆ. ಹಿಂದೆ ದೇಶಪಾಂಡೆ ಇರ್ಬೋದು, ಭಾಳಷ್ಟು ಜನ MLAಗಳು ಹೇಳ್ಬಿಟ್ಟಿದ್ದಾರೆ ಗ್ಯಾರಂಟಿ ಹೊರೆ ಅಂತ ಗೊತ್ತಿದ್ದ ಮೇಲೂ ಕೂಡ ಚುನಾವಣೆಯಲ್ಲಿ ಗೆಲ್ಲಕ್ಕೋಸ್ಕರ ಮಾಡಿದ್ರಲ್ಲಪ್ಪ. ಕೊಡ್ರಿ. ಇವಾಗ ನೀವು ಕೊಟ್ಟಿಲ್ಲ ಅಂದ್ರೆ ನಾವು ಬಿಡಲ್ಲ. ನೀವು ಗ್ಯಾರಂಟಿ ಕೊಟ್ಟಿಲ್ಲ ಅಂದ್ರೆ ನಾವು ಬಿಡಲ್ಲ ಹೇಳಿ ಗೆದ್ದಿದ್ದೀರಲ್ಲ ಚುನಾವಣೆಯನ್ನು. ರಾಜ್ಯದ ಬೊಕ್ಕಸ ಹಾಳಾಗುತ್ತೆ, ಅಭಿವೃದ್ಧಿ ಕುಂಠಿತ ಆಗುತ್ತೆ. ಜ್ಞಾನ ಬಿಡಿರಲಿಲ್ವ ನಿಮಗೆ? ಗೆಲ್ಲೋದೊಂದೇ ಮಾನದಂಡ ಮಾಡ್ಕೊಂಡು ನೀವು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ರಿ. ಈಗ ಗ್ಯಾರಂಟಿಯ ಫಲವಾಗಿ ಇಡೀ ರಾಜ್ಯದ ಜನ ಅಭಿವೃದ್ಧಿ ಶೂನ್ಯವಾಗಿ, ರಸ್ತೆಗಳು ಹಾಳಾಗಿದೆ, ಸಂಬಳ ಕೊಡೋಕ್ಕೂ ಹಣ ಇಲ್ಲ, ಆಸ್ಪತ್ರೆಗಳಲ್ಲಿ ಮೆಡಿಸಿನ್ನೇ ಇಲ್ಲ, ಆರೋಗ್ಯ ಸಚಿವ ಕಾಣೆಯಾಗಿದ್ದಾರೆ. ಈ ಥರದ ಪರಿಸ್ಥಿತಿಯನ್ನು ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ.